ನೋಡಿ, ಭಾರತದ ಮೇಲೆ ಸುಮಾರು 400 ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದ್ದರು. 36 ಕಡೆಗಳಲ್ಲಿ ದಾಳಿ ಮಾಡೋದಕ್ಕೆ ಮುಂದಾಗಿದ್ದರು. ನಿನ್ನೆ ರಾತ್ರಿ ಪಾಕ್ನಿಂದ 36 ಕಡೆಗಳನ್ನು, ಅಂದರೆ ಆ ಜಾಗಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು. ಆ ಟಾರ್ಗೆಟ್ ಜಾಗಗಳಿಗೆ 300ರಿಂದ 400 ಡ್ರೋನ್ಗಳನ್ನು ಹಾರಿಬಿಟ್ಟಿದ್ರು. ಅದನ್ನು ಭಾರತ ಸಕ್ಷಮವಾಗಿ ಎದುರಿಸಿದೆ. ಅಷ್ಟೂ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಅಂತ ಹೇಳಿದ್ರು. ಆ 300ರಿಂದ 400 ಮಿಸೈಲ್ಗಳು ಅಥವಾ ಡ್ರೋನ್ಗಳು ಅಂತ ಏನು ಹೇಳಿದ್ರು, ಅವೆಲ್ಲವೂ ಕೂಡ ಟರ್ಕಿಶ್ ಡ್ರೋನ್ಗಳು, ತುರ್ಕಿ ಅವರು ಕೊಟ್ಟಂತಹ ಡ್ರೋನ್ಗಳು. ಆ ಡ್ರೋನ್ಗಳನ್ನು ಭಾರತ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದೆ. ಒಂದಷ್ಟು ಡ್ರೋನ್ಗಳನ್ನು ಹೊಡೆದುರುಳಿಸಿದೆ. ಕ್ಯಾನೆಟಿಕ್ ಆ್ಯಂಡ್ ನಾನ್ ಕ್ಯಾನೆಟಿಕ್ ಮೆಥಡ್ ಅಂತ ಹೇಳಿದ್ರು. ಅಂದರೆ ವಾರ್ನ ಮೂಲಕವೂ ಆಗಿರ್ಬೋದು ಅಥವಾ ಬೇರೆ ಕನ್ವೆನ್ಷನಲ್ ಮೆಥಡ್ನಲ್ಲೂ ಕೂಡ ಆಗಿರ್ಬೋದು. ಆ ರೀತಿಯಾಗಿ ಅದನ್ನು ಹೊಡೆದುರುಳಿಸಿದ್ದೇವೆ ಅಂತ ಹೇಳಿದ್ರು. ಪಾಕಿಸ್ತಾನದ ಎಲ್ಲ ದಾಳಿಗಳನ್ನು ನಾವು ಹಿಮ್ಮೆಟ್ಟಿಸಿದ್ದೇವೆ. ಪಾಕಿಸ್ತಾನದಿಂದ ದೊಡ್ಡ ಮಟ್ಟಿಗೆ ಕ್ಯಾಶುವಲ್ಟಿ ಏನೂ ಆಗಿಲ್ಲ ನಮ್ಮಲ್ಲಿ. ಆದರೆ ಅವರ ಪ್ರಯತ್ನವನ್ನು ನಾವು ವಿಫಲಗೊಳಿಸಿದ್ದೀವಿ, ಹಿಮ್ಮೆಟ್ಟಿಸಿದ್ದೇವೆ ಅಂತ ಹೇಳಿದ್ರು. ಭಾರತದ ಮೇಲಿನ ದಾಳಿಗೆ ಟರ್ಕಿ ಡ್ರೋನ್ಗಳನ್ನು ಬಳಕೆ ಮಾಡಲಾಗಿತ್ತು. ಫಾರ್ವರ್ಡ್ ಡ್ರೋನ್ಗಳು, ಟರ್ಕಿಯ ಫಾರ್ವರ್ಡ್ ಡ್ರೋನ್ಗಳು. ಈಗಾಗಲೇ ಟರ್ಕಿಯಿಂದ ಪಾಕಿಸ್ತಾನಕ್ಕೆ ಒಂದಷ್ಟು ಡ್ರೋನ್ಗಳು ಬಂದಿದ್ದಾವೆ. ಯುದ್ಧ ಉಪಕರಣಗಳನ್ನು ಕೂಡ ಸಪ್ಲೈ ಮಾಡ್ತಾ ಇದೆ. ಈ ದಾಳಿ ಆರಂಭ ಆಗೋದಕ್ಕಿಂತಲೂ ಮುಂಚೆ ಟರ್ಕಿ ರಾಜಾರೋಷವಾಗಿ, ಘಂಟಾಘೋಷವಾಗಿ ಘೋಷಣೆ ಮಾಡಿತ್ತು, ನಾವು ಪಾಕಿಸ್ತಾನದ ಜೊತೆಗಿದ್ದೀವಿ ಅಂತ. ಜೊತೆಗೆ ಈ ರೆಡ್ ಸಿ ಅಂತ ಏನು ಕರಿತೀವಿ, ಆ ಭಾಗದಲ್ಲಿ ಟರ್ಕಿಯ ಈ ವಾರ್ಶಿಪ್ ಕ್ಯಾರಿಯರ್ಸ್ ಇದಾವಲ್ಲ, ಅವು ಕೂಡ ಓಡಾಡ್ತಾ ಇದ್ದಾವೆ. ಸೊ ಇದರ ಮೂಲಕ ತಿಳಿಯುತ್ತೆ ಟರ್ಕಿ ಪಾಕಿಸ್ತಾನದ ಪರವಾಗಿ ನಿಂತಿದೆ ಪೂರ್ಣ ಪ್ರಮಾಣದಲ್ಲಿ. ಇನ್ನು ಜಮ್ಮು ಕಾಶ್ಮೀರ, ಪೂಂಚ್, ಉರಿ ಸೇರಿ 36 ಕಡೆಗಳಲ್ಲಿ ದಾಳಿಯಾಗಿದೆ. ಅದರಲ್ಲೂ ಲೈನ್ ಆಫ್ ಕಂಟ್ರೋಲು, ಜೊತೆಗೆ ಅಂತಾರಾಷ್ಟ್ರೀಯ ಸೀಮಾ, ಸರ್ಗ್ರೀಕ್, ಇದರ ಆಸುಪಾಸಿನಲ್ಲಿ ಶೆಲ್ಲಿಂಗ್ ಕೂಡ ಆಗಿದೆ. ಡ್ರೋನ್ಗಳ ಮೂಲಕ ದಾಳಿ ಮಾಡುವ ವಿಫಲ ಯತ್ನವೂ ಕೂಡ ಆಗಿದೆ. 36 ಟಾರ್ಗೆಟ್ಗಳನ್ನು, ಒಟ್ಟು 300ರಿಂದ 400 ಡ್ರೋನ್ಗಳನ್ನು ಹಾರಿಸುವ ಮೂಲಕ ದಾಳಿಗೆ ಯತ್ನ ಮಾಡಿದ್ದಾರೆ. ಅಷ್ಟೂ ಡ್ರೋನ್ಗಳನ್ನು ಭಾರತ ಹೊಡೆದುರುಳಿಸಿದೆ. ಜೊತೆಗೆ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್, ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್, ಅದನ್ನು ಕೂಡ ಹೊಡೆದುರುಳಿಸುವಂಥ ಕೆಲಸವನ್ನು ಭಾರತ ಮಾಡಿದೆ. ಬಹಳ ಸಕ್ಷಮವಾಗಿ ಎದುರಿಸುವಂಥ ಕೆಲಸವನ್ನು ಕೂಡ ಭಾರತ ಮಾಡಿದೆ. ಇದೆಲ್ಲದರ ವಿವರವನ್ನು ಇವತ್ತು ವಿದೇಶಾಂಗ ಇಲಾಖೆ ಕೊಟ್ಟಿದೆ, ಪ್ರೆಸ್ ಬ್ರೀಫಿಂಗ್ ಮಾಡ್ತು. ಜೊತೆಗೆ ಪಾಕಿಸ್ತಾನದ ಕ್ಷಿಪಣಿಗಳು, ಡ್ರೋನ್ ಎಲ್ಲವನ್ನು ನಾವು ನಾಶ ಮಾಡಿದ್ದೀವಿ ಅಂತ ಹೇಳಿದ್ರು. ಅಂದರೆ ಪಾಕಿಸ್ತಾನದಿಂದ ಯಾವೆಲ್ಲ ಮಿಸೈಲ್ಗಳು ಬಂದವೋ, ಯಾವೆಲ್ಲ ಡ್ರೋನ್ಗಳು ಬಂದವೋ ಅವೆಲ್ಲವನ್ನು ನಾವು ಎದುರಿಸಿದ್ದೀವಿ, ಅದನ್ನು ಡಿಸ್ಮ್ಯಾಂಟಲ್ ಮಾಡಿದ್ದೀವಿ, ನಾಶ ಮಾಡಿದ್ದೀವಿ, ಧ್ವಂಸ ಮಾಡಿದ್ದೀವಿ ಅಂತ ಸೇನೆ ಕೊಟ್ಟಂಥ ಮಾಹಿತಿ ಇದು. ವಿದೇಶಾಂಗ ಇಲಾಖೆ ಪ್ರೆಸ್ ಬ್ರೀಫ್ ಮಾಡ್ತು, ಅದರಲ್ಲಿ ಈ ಮಾಹಿತಿಯನ್ನು ಕೊಡ್ತೀವಿ. ಇವೆಲ್ಲವೂ ಕೂಡ ಅಧಿಕೃತವಾದಂಥ ಮಾಹಿತಿ. ಈ ವಿಜುವಲ್ನಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಪಾಕಿಸ್ತಾನದಿಂದ ಭಾರತದ ಕಡೆಗೆ ಬಂದಂಥ ಮಿಸೈಲು. ಹೋಶಿಯಾರ್ಪುರ, ಪಂಜಾಬ್, ಇಲ್ಲಿ ಸಿಕ್ಕಂಥ ಮಿಸೈಲ್ ಭಾರತ ಅದನ್ನು ಧ್ವಂಸ ಮಾಡಿದೆ. ಧ್ವಂಸ ಆದ ನಂತರದಲ್ಲಿ ಕಂಡು ಬಂದಂಥ ದೃಶ್ಯ. ಇನ್ನೊಂದು ಕಡೆ ಬಠಿಂಡಾ, ಭಾರತದ ವಾಯುನೆಲೆಯನ್ನು ಕೂಡ ಟಾರ್ಗೆಟ್ ಮಾಡಿತ್ತು. ಅದು ಮೇಜರ್ ವಾಯುನೆಲೆ ಬಠಿಂಡಾ, ಫ್ರಂಟ್ ಲೈನ್ ವಾಯುನೆಲೆ ಇದು. ಅದನ್ನು ಕೂಡ ಟಾರ್ಗೆಟ್ ಮಾಡಿತ್ತು. ಆದರೆ ಭಾರತ ಫೈಟರ್ ಜೆಟ್ಟನ್ನೇ ಉರುಳಿ ಹಾಕಿದೆ, ಫೈಟರ್ ಜೆಟ್ಟನ್ನೇ ಖತಮ್ ಮಾಡಿಬಿಟ್ಟಿದೆ. ಆದರೆ ಭಾರತ ಹೇಳ್ತಾ ಇತ್ತು ಅವರ 3-4 ಫೈಟರ್ ಜೆಟ್ಗಳನ್ನು ನಾವು ಹೊಡೆದುರುಳಿಸಿದ್ದೀವಿ ಅಂತ. ಅದರ ಬಗ್ಗೆ ಇವತ್ತಿನ ಪ್ರೆಸ್ ಬ್ರೀಫಿಂಗ್ನಲ್ಲಿ ಯಾವುದೇ ಮಾಹಿತಿ ಬಂದಿಲ್ಲ. ಪಾಕ್ ಡ್ರೋನ್ ಛಿದ್ರವಾಗಿರುವಂಥ ದೃಶ್ಯ ಗುಜರಾತ್ನ ಕಚ್ನಲ್ಲಿ, ಅಲ್ಲೂ ಕೂಡ ಒಂದು ಪ್ರಯತ್ನ ಆಗಿತ್ತು. ಈ ಬಾರ್ಡರ್ ರಾಜ್ಯಗಳು ಅಂತ ಯಾವುದು ಬರ್ತವೆ, ಗುಜರಾತ್ ಆಗಿರ್ಬೋದು, ರಾಜಸ್ಥಾನ, ಪಂಜಾಬ್, ಜಮ್ಮು ಕಾಶ್ಮೀರ, ಈ 4 ರಾಜ್ಯದ ಅಂತಾರಾಷ್ಟ್ರೀಯ ಗಡಿ ರೇಖೆಯ ಆಸುಪಾಸಿನಲ್ಲಿ ಎಲ್ಲ ಗತಿವಿಧಿಗಳು ನಡೆದಿದ್ದಾವೆ. ಈ ಮೊಂಡಾಟ ನಡೆದಿದೆ ಪಾಕಿಸ್ತಾನದಿಂದ. ಆದರೆ ಅದನ್ನು ಭಾರತ ದಿಟ್ಟ ರೀತಿಯಲ್ಲಿ ಹಿಮ್ಮೆಟ್ಟಿಸುವಂಥ ಕಾರ್ಯವನ್ನು ಕೂಡ ಮಾಡಿದೆ. ಇದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದವರು ನಾಗರಿಕ ವಿಮಾನ, ಈ ಸಿವಿಲಿಯನ್ ಏರ್ಲೈನ್ಸನ್ನು ಬಳಕೆ ಮಾಡಿಕೊಳ್ತಾ ಇದೆ ಪಾಕಿಸ್ತಾನ ಅಂತ. ಅವರಿಗೆ ಗೊತ್ತಿದೆ ಭಾರತ ನಾಗರಿಕರ ಮೇಲೆ ದಾಳಿ ಮಾಡೋದಿಲ್ಲ, ಸಾಮಾನ್ಯ ನಾಗರಿಕರ ಮೇಲೆ ಇವತ್ತಿನವರೆಗೆ ನಾವು ಟಾರ್ಗೆಟು ಮಾಡಿಲ್ಲ, ದಾಳಿನೂ ಮಾಡಿಲ್ಲ, ಮುಟ್ಟೂ ಇಲ್ಲ. ಹಾಗಾಗಿ ಅದನ್ನು ಶೀಲ್ಡ್ನ ರೀತಿಯಲ್ಲಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ನೋಡಿ, ಅವರಿಗೆ ಅವರ ಸೇನೆ ಬಗ್ಗೆ ಕಿಂಚಿತ್ತೂ ಗೌರವ ಬಿಡಿ, ಸಣ್ಣದಾದಂಥ ಅನುಕಂಪ ಕೂಡ ಇಲ್ಲ, ಜನರ ಮೇಲೂ ಅನುಕಂಪ ಇಲ್ಲ. ಸತ್ರ ಸಾಯಲಿ ಅಂತ, ಹೋದ್ರೂ ಹೋಗಲಿ ಅಂತ ಈಗಾಗಲೇ ನೋ ಫ್ಲೈ ಝೋನ್ ಅಂತ ಘೋಷಣೆ ಮಾಡಿದ್ದಾರೆ. ಏರ್ ಸ್ಪೇಸನ್ನು ಕ್ಲೋಸ್ ಮಾಡಿದ್ದಾರೆ. ಇದರ ಮಧ್ಯೆ ಸಿವಿಲಿಯನ್ ಏರ್ಲೈನ್ಸ್ಗಳನ್ನು ಓಡಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.